ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಫಸ್ಟ್ ವ್ಯೂ ಕನ್ನಡ. ನಾನು ಸೌಮ್ಯ ಸುಗ್ನಳ್ಳಿ. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಎಂಬ ಮಾತಿಗೆ ಎಚ್ ಡಿ ದೇವೇಗೌಡ ಮತ್ತು ಚೆನ್ನಮ್ಮನವರ ಜೀವನವೇ ಸಾಕ್ಷಿ. ಅಧಿಕಾರ, ಆಡಂಬರಕ್ಕೆ ಮಾರು ಹೋಗದೆ, ಕಷ್ಟ ಕಾಲದಲ್ಲಿ ಧೈರ್ಯ ಕಳೆದುಕೊಳ್ಳದೆ, ರಾಜಕೀಯ ಜೀವನ, ಸಂಸಾರ, ಕುಟುಂಬ, ಮಕ್ಕಳು, ಮೊಮ್ಮಕ್ಕಳ ಭವಿಷ್ಯವನ್ನ ಕಟ್ಟಿ ಸಮಾಜಕ್ಕೆ ಮಾದರಿಯಾದವರು ಎಚ್ ಡಿ ದೇವೇಗೌಡರು ಹಾಗೂ ಅವರ ಹೆಂಡತಿ ಚೆನ್ನಮ್ಮ. ಇವತ್ತಿನ ತಲೆಮಾರಿಗೆ ಬದುಕಿದ್ರೆ ಹೀಗೆ ಬದುಕಬೇಕಪ್ಪ ಎಂಬಂತೆ ಬದುಕಿ ತೋರಿಸಿದ ಚೆನ್ನಮ್ಮ ಅಂದ್ರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ನಿಧನರಾಗಿದ್ದಾರೆ. ಉಸಿರಾಟದ ತೊಂದರೆಯಿಂದ ಕಳೆದ 4 ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಎಲ್ಲರನ್ನ ಬಿಟ್ಟು ಅಗಲಿದ್ದಾರೆ. 85 ವರ್ಷದ ಚೆನ್ನಮ್ಮ ದೇವೇಗೌಡರ ಕುಟುಂಬಕ್ಕೆ ಶಕ್ತಿಯಾಗಿ ನಿಂತು ಎಲ್ಲವನ್ನ ಯಶಸ್ವಿಯಾಗಿ ನಿಭಾಯಿಸಿದವರು. ಕುಟುಂಬದಲ್ಲಿ ಎಲ್ಲರೂ ರಾಜಕೀಯ ರಂಗದಲ್ಲೇ ಇರೋದ್ರಿಂದ ಸೋಲು ಗೆಲುವು, ರಾಜಕೀಯ ಒತ್ತಡ, ಕುಟುಂಬದ ಮೌಲ್ಯಗಳು, ಮಕ್ಕಳು, ಮೊಮ್ಮಕ್ಕಳು ಎಲ್ಲರನ್ನ ನಿಭಾಯಿಸಿ ಆಸರೆಯಾಗಿದ್ದವರು. ಪ್ರಧಾನಮಂತ್ರಿಯ ಹೆಂಡತಿಯಾದ್ರೂ ಯಾವುದೇ ಪ್ರಚಾರ ಬಯಸದೆ ತೆರೆಮರೆಯಲ್ಲಿ ದೇವೇಗೌಡರ ಬೆನ್ನಿಗೆ ನಿಂತ ಗಟ್ಟಿಗಿತ್ತಿ ಚೆನ್ನಮ್ಮ. ಅಂತಹ ಹಿರಿಯ ಜೀವ ಇವತ್ತು ಎಲ್ಲರಿಂದ ದೂರವಾಗಿದೆ. ಚೆನ್ನಮ್ಮ ಅವರು ಹುಟ್ಟಿದ್ದು 1939ರಲ್ಲಿ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಪಡುವಲಹಿಪ್ಪೆ ಗ್ರಾಮದಲ್ಲಿ. 1954ರ ಮೇ ತಿಂಗಳಲ್ಲಿ ಎಚ್ ಡಿ ದೇವೇಗೌಡ ಅವರನ್ನ ಮದುವೆಯಾಗ್ತಾರೆ. ದೇವೇಗೌಡ ಹಾಗೂ ಚೆನ್ನಮ್ಮ ಅವರದ್ದು ತ್ಯಾಗ, ಪ್ರೀತಿ ಮತ್ತು ಹೋರಾಟದ ದಾಂಪತ್ಯ. ದೇವೇಗೌಡರು ರಾಜಕೀಯದಲ್ಲಿ ಅದೆಷ್ಟೋ ಏಳು ಬೀಳುಗಳನ್ನ ಕಂಡಂಥವ್ರು. ಮಣ್ಣಿನ ಮಗ ಅಂತ ಫೇಮಸ್ ಆದವರು. ಸಾಮಾನ್ಯ ರೈತ ಕುಟುಂಬದ ಹುಡುಗ ದೇಶದ ಪ್ರಧಾನಿಯಾಗ್ತಾರೆ ಅಂದ್ರೆ ಅವರ ಸಪೋರ್ಟ್ಗೆ ನಿಂತಿದ್ದು ಇದೇ ಚೆನ್ನಮ್ಮ. ಸುಮಾರು 70 ವರ್ಷಗಳಿಗೂ ಹೆಚ್ಚು ಕಾಲ ಸುಖ, ದುಃಖ, ನೋವು, ರಾಜಕೀಯ ಸೋಲು, ಗೆಲುವು, ಅಧಿಕಾರ, ಅನಾಥ ಪ್ರಜ್ಞೆ, ಹೋರಾಟ, ಜೈಲುವಾಸ ಹೀಗೆ ಪ್ರತಿಯೊಂದು ಹಂತದಲ್ಲೂ ನೆರಳಿನಂತೆ ಜೊತೆಯಾಗಿ ನಿಂತವರು. ಇವರಿಬ್ಬರ ದಾಂಪತ್ಯ ಪ್ರತಿಯೊಬ್ಬರಿಗೂ ಮಾದರಿ. ಇಂತಹ ಆದರ್ಶ ದಂಪತಿಗಳ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕೊನೆವರೆಗೂ ಈ ವಿಡಿಯೋ ನೋಡಿ. ಅದು 1954ನೇ ಇಸ್ವಿ. ಹಾಸನದ ಹರದನಹಳ್ಳಿಯ ದೊಡ್ಡೇಗೌಡರ ಮಗ ದೇವೇಗೌಡರು ಆಗತಾನೆ ಸಿವಿಲ್ ಎಂಜಿನಿಯರಿಂಗ್ ಡಿಪ್ಲೊಮಾ ಮುಗಿಸಿದ್ರು. ಅದೇ ಜಿಲ್ಲೆಯ ಚೆನ್ನಮ್ಮನೊಂದಿಗೆ 1954ರ ಮೇನಲ್ಲಿ ಮದುವೆ ಆಗ್ತಾರೆ. ದೇವೇಗೌಡರು ಕೇವಲ ಒಬ್ಬ ಸಾಮಾನ್ಯ ಕೃಷಿಕರಾಗಿದ್ರು. ರಾಜಕೀಯದ ಗಂಧ ಗಾಳಿಯೂ ಗೊತ್ತಿರಲಿಲ್ಲ. ಆದರೆ ಹಳ್ಳಿಯ ಮುಗ್ಧ ಹೆಣ್ಣುಮಗಳಾಗಿದ್ದ ಚೆನ್ನಮ್ಮನವರು ಗೌಡರ ಮನೆಗೆ ಬಂದ ಮೇಲೆ ಆ ಕುಟುಂಬದ ಅದೃಷ್ಟವೇ ಬದಲಾಗಿ ಹೋಯಿತು. 1962ರಲ್ಲಿ ದೇವೇಗೌಡರು ಹೊಳೆನರಸೀಪುರ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ವಿಧಾನಸಭೆಗೆ ಪ್ರವೇಶ ಮಾಡ್ತಾರೆ. ಅಲ್ಲಿಂದ ಶುರುವಾಗುತ್ತೆ ಗೌಡರ ಬ್ಯುಸಿ ಲೈಫ್. ಮನೆಗಿಂತ ಹೆಚ್ಚಾಗಿ ಜನರ ಮಧ್ಯೆನೇ ಇರ್ತಿದ್ದ ಪತಿಯನ್ನ ಕಂಡು ಚೆನ್ನಮ್ಮ ಯಾವತ್ತೂ ಬೇಜಾರು ಮಾಡ್ಕೊಂಡಿರ್ಲಿಲ್ಲ. ಎಚ್ ಡಿ ರೇವಣ್ಣ, ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ 4 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು, ಹೀಗೆ 6 ಜನ ಮಕ್ಕಳನ್ನ ಬೆಳೆಸುವ, ಅವರಿಗೆ ಉತ್ತಮ ಸಂಸ್ಕಾರ ನೀಡುವ ಸಂಪೂರ್ಣ ಜವಾಬ್ದಾರಿಯನ್ನ ಚೆನ್ನಮ್ಮನವರೇ ಹೊತ್ಕೊಂಡಿದ್ರು. ದೇವೇಗೌಡರು ರಾಜಕೀಯದಲ್ಲಿ ನಿಶ್ಚಿಂತೆಯಿಂದ ಹೋರಾಡಲು ಚೆನ್ನಮ್ಮನವರು ಕಟ್ಟಿದ ಭದ್ರವಾದ ಕುಟುಂಬವೇ ಕಾರಣವಾಗಿತ್ತು. ಮನೆ, ಮಕ್ಕಳು, ಸಂಸಾರ, ರಾಜಕೀಯ ಅಂತ ಚೆನ್ನಾಗಿದ್ದವರ ಲೈಫಲ್ಲಿ ಕಷ್ಟದ ದಿನಗಳು ಶುರುವಾಗಿ ಬಿಡ್ತವೆ. 1975ರಲ್ಲಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಾರೆ. ದೇವೇಗೌಡರನ್ನ ಇಂದಿರಾ ಗಾಂಧಿ ಸರ್ಕಾರ ಜೈಲಿಗೆ ಹಾಕುತ್ತೆ. ದೇವೇಗೌಡರು ಜೈಲಿಗೆ ಹೋದಾಗ ಮನೆಯಲ್ಲಿ ಫೈನಾನ್ಷಿಯಲ್ ಸಮಸ್ಯೆ ಎದುರಾದ್ರೂ ಕೂಡ ಚೆನ್ನಮ್ಮನವರು ಧೈರ್ಯವನ್ನ ಕಳೆದುಕೊಳ್ಳದೆ ಕುಟುಂಬವನ್ನ ನಿಭಾಯಿಸಿದ್ರು. ಗೌಡರು ಜೈಲಿನಿಂದ ಬಿಡುಗಡೆಯಾಗಿ ಬಂದಾಗ ಅವರಿಗೆ ಮಾನಸಿಕ ನೆಮ್ಮದಿ ನೀಡಿದ್ದು ಇದೇ ಚೆನ್ನಮ್ಮ. ಹೀಗಿರುವಾಗ ಕಾಲ ಬದಲಾಗಿ ಹೋಯಿತು. ದೇವೇಗೌಡರು 1994ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾದ್ರು. 1996ರಲ್ಲಿ ಭಾರತದ 11ನೇ ಪ್ರಧಾನಿಯಾದ್ರು. ದೇವೇಗೌಡರು ಹಾಸನದ ಹಳ್ಳಿಯಿಂದ ದೆಹಲಿಯ ಪ್ರಧಾನಿ ನಿವಾಸಕ್ಕೆ ಹೋದ್ರು. ಚೆನ್ನಮ್ಮನವರದ್ದು ಅದೇ ಸರಳತೆ. ರೇಷ್ಮೆ ಸೀರೆ, ಹಣೆಯ ಮೇಲೊಂದು ದೊಡ್ಡ ಕುಂಕುಮ, ಇದೇ ಅವರ ಗುರುತು. ವಿದೇಶಿ ಗಣ್ಯರು ಬಂದಾಗಲೂ ತಮ್ಮ ದೇಶಿ ಶೈಲಿಯಲ್ಲೇ ಆತಿಥ್ಯ. ಅಧಿಕಾರ ಬಂದಾಗ ಬೀಗ್ಲಿಲ್ಲ, ಅಧಿಕಾರ ಹೋದಾಗ ಕುಗ್ಲಿಲ್ಲ. ಪತಿಯ ಪ್ರತಿಯೊಂದು ನಿರ್ಧಾರಕ್ಕೂ ಚೆನ್ನಮ್ಮನೇ ಶಕ್ತಿಯಾಗಿ ನಿಂತಿದ್ರು. ಅಧಿಕಾರ, ಹಣ, ಅಂತಸ್ತು, ಶ್ರೀಮಂತಿಕೆ ಇಷ್ಟೆಲ್ಲ ಬಂದರೂ ಬದಲಾಗದ ಚೆನ್ನಮ್ಮ ಅಪ್ಪಟ ದೈವ ಭಕ್ತೆ. ದೇವೇಗೌಡರು ಮತ್ತು ಚೆನ್ನಮ್ಮ ತೇರು, ಜಾತ್ರೆ, ಶ್ರವಣಬೆಳಗೊಳ, ತಿರುಪತಿ, ಧರ್ಮಸ್ಥಳ ಹೀಗೆ ದೇಶದ ಹಲವು ಪುಣ್ಯಕ್ಷೇತ್ರಗಳಿಗೆ ಜೊತೆಯಾಗಿಯೇ ಹೋಗ್ತಾ ಇದ್ರು.
ಇವತ್ತು ದೇವೇಗೌಡರಿಗೆ 90 ವರ್ಷ ದಾಟಿದೆ. ಇಷ್ಟೊಂದು ಇಳಿ ವಯಸ್ಸಲ್ಲೂ ಗೌಡರು ಆಕ್ಟಿವ್ ಇದ್ದಾರೆ ಅಂದ್ರೆ ಗಂಡನ ಮೇಲೆ ಚೆನ್ನಮ್ಮ ಇಟ್ಟಿದ್ದ ಕಾಳಜಿಯೇ ಕಾರಣ. ಇತ್ತೀಚೆಗೆ ಅವರು 70 ವರ್ಷದ ವಿವಾಹ ವಾರ್ಷಿಕೋತ್ಸವನ್ನ ಆಚರಿಸಿಕೊಂಡಿದ್ರು. ಹೀಗೆ ಕಷ್ಟದಲ್ಲೂ ಜೊತೆಯಾಗಿ ಸಂಗಾತಿಯೇ ಸರ್ವಸ್ವ ಅಂತ ಬದುಕಿದ ಜೋಡಿ ಇವತ್ತು ದೂರವಾಗಿದ್ದಾರೆ. ಎಚ್.ಡಿ. ದೇವೇಗೌಡರನ್ನ ಬಿಟ್ಟು ಚೆನ್ನಮ್ಮ ದೇವ್ರತ್ರ ಹೋಗಿದ್ದಾರೆ. ತನ್ನ ಪಾಲಿನ ಮಹಾಲಕ್ಷ್ಮಿಯನ್ನ ಕಳೆದುಕೊಂಡ ಗೌಡ್ರಿಗೆ ದುಃಖ ತಡೆದುಕೊಳ್ಳುವ ಶಕ್ತಿಯನ್ನ ಆ ದೇವ್ರು ನೀಡಲಿ ಅಂತಷ್ಟೇ ನೀವೆಲ್ಲ ಬಯಸಬಹುದು. ದೇವೇಗೌಡರು ಹಾಗೂ ಚೆನ್ನಮ್ಮ ದಾಂಪತ್ಯದ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ.